ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೆ. ಇವತ್ತು ನಾನು ಒಂದು ಒಳ್ಳೆ ಸುಗಂಧ ಇರುವಂತಹ, ನೋಡೋದಕ್ಕೆ ತುಂಬ ಚೆನ್ನಾಗಿರುವಂತಹ ಗಿಡದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನ್. ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸಿಟ್ರೋಸಾ ಜೆರೇನಿಯಂ ಗಿಡ ಇದು ಜೆರೇನಿಯಂ ಫ್ಯಾಮಿಲಿಗೆ ಸೇರಿದೆ. ಇದನ್ನು ಮಸ್ಕಿಟೋ ರೆಪಲೆಂಟ್ ಗಿಡ ಮತ್ತು ಸುಗಂಧ ಗೆರಾನಿಯಂ ಗಿಡ ಅಂತಲೂ ಕರೀತಾರೆ. ಕೆಲವು ಕಡೆ ಇದನ್ನು ಪನ್ನೀರ್ ಎಲೆ ಅಂತ ಕರೀತಾರೆ. ಇದನ್ನು ಬೆಳೆಸೋದು ತುಂಬ ಸುಲಭ, ಒಂದು ಸುಂದರವಾದಂತಹ ಒಂದು ಗಿಡ. ಇದರ ಎಲೆಗಳನ್ನು ನೋಡಿ, ಅದರ ಎಡ್ಜಸ್ ಹೇಗಿದೆ ಅಂದರೆ ಫ್ರಿಲ್ಲಿ ಆಗಿದೆ. ತುಂಬ ಚೆನ್ನಾಗಿದೆ ನೋಡಿ ಇದರ ಎಲೆಗಳನ್ನು ನೋಡುವುದಕ್ಕೆ. ಈ ಎಲೆಗಳನ್ನು ಕೈಯಿಂದ ಸ್ವಲ್ಪ ಉಜ್ಜಿದ್ರೆ ಒಳ್ಳೆ ಸುಗಂಧ ನಮಗೆ ಸಿಗುತ್ತೆ. ಅಂದರೆ ಈ ಗಿಡದ ಎಲೆಗಳಲ್ಲಿ ನಿಂಬೆಹಣ್ಣಿನ ಸುವಾಸನೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಸೊಳ್ಳೆಗಳನ್ನು ದೂರ ಇಡೋದಕ್ಕೆ ಉಪಯೋಗವನ್ನು ಮಾಡ್ಕೊಳ್ತಾರೆ. ಈ ಗಿಡವನ್ನು ಬಾಲ್ಕನಿ, ಕಿಟಕಿ ಹತ್ರ ಇಟ್ಟರೆ ಸೊಳ್ಳೆಗಳನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬಹುದು. ಈ ಗಿಡವನ್ನು ಮನೆಯ ಅಲಂಕಾರಕ್ಕೂ ಕೂಡ ಬೆಳೆಸ್ತಾರೆ. ಅಂದರೆ ಇದನ್ನು ಇಂಡೋರ್ನಲ್ಲೂ ಬೆಳೆಸಬಹುದು, ಹಾಗೆ ಔಟ್ಡೋರ್ನಲ್ಲೂ ಕೂಡ ಬೆಳೆಸಬಹುದು. ಇಂಡೋರ್ನಲ್ಲೇನಾದರೂ ನೀವು ಪಾಟನ್ನು ಇಟ್ಟರೆ ಅದನ್ನು ಅಟ್ಲೀಸ್ಟ್ ಅಂದರೂ 2ರಿಂದ 3 ದಿನಕ್ಕೊಮ್ಮೆ ಬಿಸಿಲಿಗೆ ಅದನ್ನು ಇಡಬೇಕಾಗತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಗಿಡವನ್ನು ನೋಡೋದಕ್ಕೆ. ಹಸಿರು ಕಲರ್ನಿಂದ ನೋಡಿ ಹೇಗೆ ಕಂಗೊಳಿಸ್ತಾ ಇದೆ ಇದರ ಗಿಡ. ಇದರ ಎಲೆಗಳಿಂದ ಎಣ್ಣೆಯನ್ನು ಕೂಡ ತೆಗಿತಾರೆ. ಆ ಎಣ್ಣೆಯನ್ನು ಕಾಸ್ಮೆಟಿಕ್ಸ್ಗೆ ಮತ್ತು ಸೋಪು ತಯಾರಿಕೆಗೆ ಬಳಸ್ತಾರೆ. ಮತ್ತು ಇದನ್ನು ಪೆಸ್ಟಿಸೈಡ್ ಆಗಿಯೂ ಕೂಡ ಅದರ ಕೀಟಗಳ ನಿವಾರಣೆಗೆ ಇದನ್ನು ಬಳಸ್ತಾರೆ. ಇದರ ವಾಸನೆ ಮನಸ್ಸಿಗೆ ಒಳ್ಳೆ ರಿಲ್ಯಾಕ್ಸ್ ಫೀಲಿಂಗನ್ನು ಕೊಡುತ್ತೆ. ಇದನ್ನು ಬೆಳೆಸೋದಕ್ಕೆ ಯಾವ ತರಹ ಕೇರನ್ನು ತೆಗೆದುಕೊಳ್ಬೇಕು ಅಂದರೆ, ಈ ಗಿಡಕ್ಕೆ ಬಿಸಿಲು ತುಂಬ ಅಗತ್ಯ. ಹಾಗಾಗಿ ದಿನದಲ್ಲಿ ಅಟ್ಲೀಸ್ಟ್ ಅಂದ್ರೂ 4ರಿಂದ 5 ಗಂಟೆಗಳ ಕಾಲ ಗಿಡವನ್ನು ಬೆಳಗಿನ ಬಿಸಿಲಿನಲ್ಲಿ ಇಡಬೇಕು. ಬಾಲ್ಕನಿ ಅಥವಾ ಟೆರೆಸ್ನಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ನೋಡಿ ಈ ಪಾಟನ್ನು ಟೆರೆಸ್ನಲ್ಲಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಗಿಡ ಬೆಳೀತಾ ಇದೆ. ಬೇಸಿಗೆ ಕಾಲದಲ್ಲಿ ನೇರ ಬಿಸಿಲು ಬೀಳುವಂತಹ ಸ್ಥಳದಲ್ಲಿ ಗಿಡವನ್ನು ಇಡಬಾರ್ದು. ಅಂದರೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ಬೆಳಕು ಮತ್ತು ಸ್ವಲ್ಪ ನೆರಳು ಇರುವ ಕಡೆ ಗಿಡವನ್ನು ಇಟ್ಟರೆ ಗಿಡ ಚೆನ್ನಾಗಿರುತ್ತೆ. ಇದು ಎಲ್ಲ ಕಾಲದಲ್ಲಿಯೂ ಕೂಡ ಚೆನ್ನಾಗಿ ಬೆಳೆಯುವಂತಹ ಗಿಡ. ಇದಕ್ಕೆ ಮಣ್ಣು ಯಾವ ರೀತಿ ನಾವು ಹಾಕಬೇಕು ಅಂದರೆ, ಇದಕ್ಕೆ ನ್ಯೂಟ್ರಿಯೆಂಟ್ ರಿಚ್ ಸಾಯಿಲ್ ಬೇಕು. ಹಾಗಾಗಿ ಮಣ್ಣು, ಮರಳು, ಗೊಬ್ಬರ ಇವುಗಳನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣವನ್ನು ಮಾಡಿಬಿಟ್ಟು ಗಿಡವನ್ನು ಹಾಕಬೇಕು. ನೀರು ಮಣ್ಣಿನಲ್ಲಿ ನಿಂತ್ಕೊಳ್ಳದ ಹಾಗೆ ಆ ಮಿಶ್ರಣ ಇರಬೇಕು. ಇದಕ್ಕೆ ಸ್ವಲ್ಪ ದೊಡ್ಡ ಪಾಟನ್ನು ತೆಗೆದುಕೋಬೇಕು. ಅಟ್ಲೀಸ್ಟ್ ಅಂದ್ರೂ 8ರಿಂದ 12 ಇಂಚಾದರೂ ಕೂಡ ದೊಡ್ಡದಾಗಿರಬೇಕು ನಾವು ಹಾಕುವಂತಹ ಗಿಡದ ಪಾಟ್ ಅಥವಾ ಗ್ರೋ ಬ್ಯಾಗ್. ನೀರಿನ ಬಗ್ಗೆ ಹೇಳೋದಾದರೆ, ಪಾಟ್ನ ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಹಾಕಿ, ಅತಿಯಾಗಿ ನೀರನ್ನು ಹಾಕಬೇಡಿ. ನೀವೇನಾದರೂ ಹೆಚ್ಚು ನೀರನ್ನು ಗಿಡಕ್ಕೆ ಹಾಕಿಬಿಟ್ರೆ ಅದರ ಬೇರುಗಳು ಕೊಳೆತು ಹೋಗಿಬಿಡುತ್ತೆ. ಇದರ ಎಲೆಗಳನ್ನು ಮಲ್ಲಿಗೆ, ಮರಳೆ ಮತ್ತು ಕನಕಾಂಬರ ಹೂಗಳನ್ನು ಕಟ್ಟುವಾಗ ಯೂಶ್ವಲಿ ಬಳಸ್ತಾರೆ. ಅದನ್ನು ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಿಡ ಸ್ವಲ್ಪ ಉದ್ದವಾಗಿ ಬೆಳೆದ ಮೇಲೆ ಅದನ್ನು ಕತ್ತರಿಸಬೇಕು. ಇದರಿಂದ ಹೊಸ ಕೊಂಬೆಗಳು ಗಿಡದಲ್ಲಿ ಬರುತ್ತೆ. ಇದರ ಪ್ರೊಪಗೇಷನ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇದನ್ನು ಕಟ್ಟಿಂಗ್ ಮೂಲಕ ಸುಲಭವಾಗಿ ಬೆಳೆಸ್ಕೊಳ್ಬಹುದು. ಸುಮಾರು 5ರಿಂದ 6 ಇಂಚು ಉದ್ದದ ಕಟ್ಟಿಂಗನ್ನು ತೆಗೆದುಕೊಂಡು ಅದನ್ನು ಗೊಬ್ಬರ ಮಿಶ್ರಿತ ಮಣ್ಣಿನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಪ್ರತಿದಿನ ಹಾಕಿದ್ರೆ ಸುಮಾರು 1 ತಿಂಗಳಲ್ಲಿ ಆ ಒಂದು ಕಟ್ಟಿಂಗ್ ಚಿಗುರೋದಕ್ಕೆ ಪ್ರಾರಂಭಿಸುತ್ತೆ. ಈ ಗಿಡಕ್ಕೆ ತಿಂಗಳಿಗೆ 1 ಸಲ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕಬೇಕು. ಈ ಗಿಡಕ್ಕೆ ಹೆಚ್ಚು ಪೊಟ್ಯಾಷಿಯಂ ಮತ್ತು ನೈಟ್ರೋಜನ್ ಇರುವಂತಹ ಗೊಬ್ಬರವನ್ನು ಹಾಕಿದ್ರೆ ತುಂಬ ಒಳ್ಳೆಯದು. ಆದ್ದರಿಂದ ಈ ಗಿಡಕ್ಕೆ ಸಗಣಿ ಗೊಬ್ಬರ ಹಾಕಿದ್ರೆ ಒಳ್ಳೆ ಎಲೆಗಳನ್ನು ನಾವು ಪಡಿಬಹುದು. ಈ ಗಿಡಕ್ಕೆ ಮಿಲಿ ಬಗ್ಸ್ ಕೆಲವು ಸಲ ಅಟ್ಯಾಕ್ ಮಾಡುತ್ತೆ. ಆಗ ಕೀಟಗಳೇನಾದರೂ ಗಿಡಕ್ಕೆ ಬಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ, ಇಷ್ಟು ಕೇರ್ ತಗೊಂಡ್ರೆ ಒಳ್ಳೆ ಸುವಾಸನೆ ಇರುವಂತಹ ಗಿಡವನ್ನು ಬೆಳೆಸ್ಬಿಟ್ಟು ಒಳ್ಳೆ ಗಾಳಿಯನ್ನು ನಾವು ಸೇವಿಸಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.
ಗೋ ಗ್ರೀನ್, ಸ್ಟೇ ಸೇಫ್.